ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಡಾಕ್ಟರ್ ರಾಧಾ ಎಲ್ಲಿ? ಗೊತ್ತಿಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಗೊತ್ತಿಲ್ಲ. ಗೊತ್ತಿಲ್ಲ. ಬಹಳ ಸಲೀಸಾಗಿ ಹೇಳ್ಬಿಟ್ರು ಗೊತ್ತಿಲ್ಲ ಅಂತ. ಎಲ್ಲಿಗೆ ಹೋಗಿದ್ದಾಳೆ ಇವಳು? ರಾಧಾ? ನಾನು ರಾಧಾ ಅಲ್ಲ. ಡಾಕ್ಟರ್ ರಾಧಾ ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಈ ಆಸ್ಪತ್ರೆಯಲ್ಲಿ ಯಾರನ್ನ ಏನ್ ಕೇಳಿದ್ರು ಗೊತ್ತಿಲ್ಲ. ರಾಧಾ 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 ಶ್ರೀಕಾಂತ್, ಶ್ರೀಕಾಂತ್, ರಾಧಾ ಏನಾಯ್ತು ಶ್ರೀಕಾಂತ್? ರಾಧಾ ಏನಾಯ್ತು? ಜ್ವರ. ಓ ಗಾಡ್. ಅಲ್ಲಲ್ಲ, ಇಲ್ಲಿ ಪ್ರೇಮ ಜ್ವರ. ಬಿಡಿ, ಯಾರಾದ್ರೂ ನೋಡಿದ್ರೆ? ನೋಡು, ಮೊದಲು ನೀ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದನ್ನ ಬಿಡು. ಯಾಕೆ? ಇಲ್ಲಿದ್ರೆ ಆಸ್ಪತ್ರೆ ಹೆಸರನ್ನ ಬದಲಾಯಿಸು. ಯಾಕ್ರಿ? ಇದನ್ ಗೊತ್ತಿಲ್ಲ ಆಸ್ಪತ್ರೆನ? ಯಾರು ಕೇಳಿದ್ರು ಗೊತ್ತಿಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ. ರಾಧಾ ಎಲ್ಲಿ ಗೊತ್ತಿಲ್ಲ. ನಾನ್ ಬಂದು 1 ಗಂಟೆ ಆಯ್ತು. ಸಾರಿ, ಪೇಷಂಟ್ ಟ್ರೀಟ್ ಮಾಡ್ತಿದ್ದೆ. ಈಗ ಈ ಪೇಷಂಟ್ ಟ್ರೀಟ್ ಮಾಡ್ಬೇಕು, ನಡಿ. ಒಳಗಡೆ ಅರ್ಜೆಂಟ್ ಕೆಲಸ ಇದ್ರಿ? ಹೊರಗಡೆ ಅರ್ಜೆಂಟ್ ಕೆಲಸ ಇದೆ ರೀ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ. ಅಯ್ಯಯ್ಯ. ಎಷ್ಟು ದಿವಸ ಅಂತ ನಾನು ಈ ತರ ಪದ್ಧತಿ ಪ್ರೀತಿಸೋದು? ಓಯ್, ಯಾರು ಕದ್ದು ಪ್ರೀತಿಸ್ತಿದ್ದಾರೆ? ನಾವು ನಿಜವಾಗ್ಲೂ ಪ್ರೀತಿಸ್ತಾ ಇದೀವಿ, ಅದು ಪಬ್ಲಿಕ್ ನಲ್ಲಿ. ನಿಮ್ ತಮಾಷೆ ಸಾಕು. ನೋಡಿದ್ರೆ ಏನ್ ಅನ್ಕೋತಾರೆ? ಏನಂತಾರೆ? ಆಹಾ, ಜೋಡಿ ಎಷ್ಟು ಚೆನ್ನಾಗಿದೆ ಅಂತಾರೆ. ಹೌದಾ? ಇದೇ ಕೊನೆ ನಿಮ್ಮನ್ನ ನೋಡೋದು, ನಿಮ್ಮ ಹತ್ರ ಮಾತಾಡೋದು. ಅರೆ, ಯಾಕಂತ ದೊಡ್ಡ ಶಿಕ್ಷೆ? ಏನಾಯ್ತು? ಮದ್ವೆಗ್ ಮುಂಚೆ ಈಗೆಲ್ಲ ಓಡಾಡ್ಬಾರ್ದು. ರಾಧಾ, ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮದುವೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡ್ರೆ ಅದೊಂಥರ ಜೈಲಿದ್ದಾಗ. ಕರೆಕ್ಟ್, ಜೈಲಿದ್ದಾಗೆ. ಇಟ್ಸ್ ಲೈಕ್ ಪ್ರಿಸನ್. ನಿನ್ಗೂ ಜೈಲಿದ್ದಾಗೆ, ನನ್ಗೂ ಜೈಲಿದ್ದಾಗೆ. ಅದಕ್ಕೊಂದು ಕೆಲಸ ಮಾಡೋಣ, ಎಲ್ಲಾರ್ದು ಮದುವೆ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನೋ ನಾವು ಮದುವೆ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಹೀಗೆ ಸುತ್ತಾಡೋಣ. ಬೆಸ್ಟ್. ನೋಡಿ, ಇದೆಲ್ಲ ನನ್ಗೆ ಗೊತ್ತಿಲ್ಲ. ನೀವ್ ಇವತ್ತ ನಿಮ್ ಮನೆಗೆ ಹೋಗಿ ನಮ್ಮ ಮದುವೆ ವಿಷಯನ ನಿಮ್ ತಂದೆ ಹತ್ರ ಮಾತಾಡಿ. ಓಕೆ. ಏನಂತೀರಾ? ಯಾಕೆ ಅಲ್ಲಿ ಹೋಗ್ಬಿಟ್ರಿ? ಹೌದು, ನಾನು ಇಲ್ಲಿಗೆ ಬಂದೆ. ನಮ್ಮ ಮದುವೆ ವಿಷಯನ ನಮ್ಮ ತಂದೆ ಹತ್ರ ಮಾತಾಡೋಂತ ಹೇಳಿದೆ ನೋಡು. ನನಗೆ ಗೊತ್ತಿಲ್ಲೇನಾ ಇಲ್ಲಿ ಬಂದ್ಬಿಟ್ಟೆ. ನಿಮ್ ತಂದೆ ಅಂದ್ರೆ ಭಯನಾ? ಭಯ ಅಲ್ಲ, ಭಕ್ತಿ. ಒಂದ್ ಕೆಲಸ ಮಾಡು, ನಮ್ಮ ಮದುವೆ ವಿಷಯನ ನಿಮ್ ತಂದೆ ಹತ್ರ ನೀವ್ ಮಾತಾಡು. ಅರೆ, ನೀನೇ ಕಲ್ಲೋದೆ. ಓಹೋ, ನಿಮ್ಗೂ ನಿಮ್ ತಂದೆ ಕಂಡ್ರೆ ಭಕ್ತಿನಾ? ಭಕ್ತಿ ಅಲ್ಲ ರೀ, ಭಯ. ಅದೇ ನಮ್ ಕೇಸು. ನಮ್ಮಪ್ಪ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಯ್ಯೋ, ನಾನು ಅವ್ರ ಹತ್ರ ಮಾತಾಡಲ್ಲ. ಓಯ್, ನಿಮ್ ತಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ್ರೆ ನಮ್ಮಪ್ಪ ಜಡ್ಜು. ಕೋರ್ಟ್ ನಿಮ್ ತಂದೆ ನಿಂತ್ಕೊಂಡು ಮಾತಾಡಿದ್ರೆ ನಮ್ಮಪ್ಪ ಕೂತ್ಕೊಂಡು ಕೇಳ್ತಾರೆ, ಗೊತ್ತಾ? ನೀವು ಕೋರ್ಟ್ ನಲ್ಲಿ ವಾದ ಮಾಡ್ತಿರಲ್ಲ, ಹಾಗೆ ಮನೆಯಲ್ಲಿ ವಾದ ಮಾಡಿ ಅಷ್ಟೇ. ಕೋರ್ಟ್ ಅಲ್ಲಿ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಅದೇ ಮನೆಗೆ ಹೋಗಿ ಕೋರ್ಟ್ ಬಿಚ್ಚಿದ್ಮೇಲೆ ಅಷ್ಟೇ. ನೀನ್ ಡಾಕ್ಟರ್ ತಾನೆ, ಎಷ್ಟೊಂದು ಕೇಸ್ನ ಆಪರೇಟ್ ಮಾಡಿದ್ಯಾ? ಏನಾದ್ರೂ ಐಡಿಯಾ ಕೊಡು. ಹಾಸ್ಪಿಟಲ್ ನಲ್ಲಿ ಟ್ರೀಟ್ ಮಾಡ್ತೀನಿ, ಆದ್ರೆ ಈ ವಿಷಯದಲ್ಲಿ 0. ರೀ, ನೀವು ಕ್ರಿಮಿನಲ್ ಲಾಯರ್ ತಾನೆ, ನೀವೇ ಒಂದ್ ಐಡಿಯಾ ಕೊಡಿ ನೋಡೋಣ. ನಾನು ಕ್ರಿಮಿನಲ್ ಲಾಯರ್ನು ನಿಜ, ಆದ್ರೆ ಮ್ಯಾಟ್ರಿಮೋನಿಯಲ್ ಲಾಯರ್ ಅಲ್ವೇ. ಲವ್ ರೊಮ್ಯಾನ್ಸು ಅಷ್ಟರಲ್ಲೇ ಇದ್ರೆ ಚಂದ. ಮದುವೆ, ನಮ್ಮಪ್ಪ, ಇದೆಲ್ಲ ಬಹಳ ಕಷ್ಟ. ಡೈವೋರ್ಸ್ ಕೇಸ್ ಬೇಕಾದ್ರೆ ಈಸಿಯಾಗಿ ಅಟೆಂಡ್ ಮಾಡ್ತೀನಿ. ಡೈವರ್ಸ್ ಕೇಸ್ ಅಟೆಂಡ್ ಮಾಡ್ತೀರಾ? ಈಗ ನನ್ಗೊಂದು ಐಡಿಯಾ ಬಂತು. ಏನು? ನಾವು ಲವ್ ಮಾಡೋದು ಬಿಟ್ಟು ಹೀಗ್ಲೇ ಸೆಪರೇಟ್ ಆಗೋಣ. ಏನ್ ಹೇಳ್ತಾ ಇದ್ಯಾ ನೀನು? ಬುದ್ಧಿ ಇದೆಯಾ ನಿನ್ಗೆ? ಆಗ್ತೀನಿ ನೋಡು. ನಾನು ಎಷ್ಟೊಂದು ಕಷ್ಟಪಟ್ಟು ಲವ್ ಮಾಡಿದ್ದೀನಿ, ಏನೋ ಕನಸುಗಳೆಲ್ಲ ನೋಡಿದ್ದೀನಿ. ಅದೆಲ್ಲ ಬಿಟ್ಟು ಸಪರೇಟ್ ಆಗ್ಬಿಡೋದಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೋಡು. ಇಂಥ ತರಲ ಐಡಿಯಾ ಎಲ್ಲ ಕೊಡ್ಬೇಡ. ನನಗೆ ಯಾವ ಐಡಿಯಾನು ಬರ್ತಾ ಇಲ್ಲ ರೀ. ಯೋಚನೆ ಮಾಡಿದ್ರೆ ತಾನಾಗ್ ಬರುತ್ತೆ. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಕೂತ್ಕೊಂಡು ಯೋಚನೆ ಮಾಡ್ಬೇಡ, ಓಡಾಡ್ಕೊಂಡು ಯೋಚನೆ ಮಾಡು. ಸಿಕ್ತ? ಯಾರು? ಆಪತ್ ಬಾಂಧವ. ಆಪತ್ ಬಾಂಧವ? ನನ್ ಭಾವ ಇದ್ದ, ನಿಮ್ಮ ಅಣ್ಣ. ಅವನ್ ಹಿಡಿದ್ರೆ ಅವನ್ ನಮ್ಮಿಬ್ರಿಗೂ ಬೇಗ ಬೇಡಿ ಹಾಕಿಸ್ಬಿಡ್ತಾನೆ. ಬೇಡಿನ? ಮದ್ವೆ ಬೇಡಿ ಡಾರ್ಲಿಂಗ್, ಮದ್ವೆ ಬೇಡಿ. ಯಾರಿಗಪ್ಪ ಮದ್ವೆ ಬೇಡಿ? ಅರೆ ಮೂರ್ತಿ ಅಣ್ಣ, ಯಾವಾಗ ಬಂದ್ರಿ? ಈಗ ತಾನೆ.
ಅದೇನೋ ಮದುವೆ ಬೇಡಿ ಅಂತಿದ್ಯಲ್ಲ. ಮದುವೆ ಬೇಡಿ ಹ್ಮ್. ಹಾ ಮದುವೆ ಬೇಡಿ ಅದೇ ಮದುವೆ ಬೇಡಿ ಬಿಡುಗಡೆ ಬೇಡಿ ಯಾವ ಕೇಸು ಡಿಸ್ಕಷನ್. ಹ್ಮ್. ಇವರು ಲಾಯರ್ ರಾಧಾ ಡಾಕ್ಟರ್. ಓ ಐ ಆಮ್ ಸಾರಿ ಡಾಕ್ಟರ್ ಲಾಯರ್ ರಾಧಾ. ಐ ಆಮ್ ಸಾರಿ ಲಾಯರು ಡಾಕ್ಟರ್ ಯಾವ್ದೋ ಒಂದು ಕೇಸು ನಮಸ್ಕಾರ. ಡಿಸ್ಕಷನ್. ಅದು ಚೇಂಬರ್ ಮಾಡ್ಬೋದಾಗಿತ್ತಲ್ಲ. ಹಾ ಚೇಂಬರ್. ಅದೇ ಇವರು ಡಾಕ್ಟರ್ ನೋಡಿ ಅದು ಔಟ್ಡೋರು ನೇಚರ್ ಪ್ರಕೃತಿ. ಪ್ರಕೃತಿ. ಸೊ ಮೂರ್ತಿ ಅಣ್ಣ ನಂಬರ್ಲ ಅದೇ ಕೋರ್ಟ್ಗೆ. ಕೋರ್ಟ್ ಮುಗಿದೋಯ್ತಲ್ಲ. ಹಾ ಅದೇ ಕೋರ್ಟ್ ಮುಗಿದೈತಲ್ಲ. ಮನೆ ಅಂತಿದ್ರೆ ಕೋರ್ಟು, ಕೋರ್ಟ್ ಅಂತಿದ್ರೆ ಮನೆ. ನಾಳೆ ಈ ಕೇಸ್ ಡಿಸ್ಕಸ್ ಮಾಡೋಣ. ಆದ್ರೆ ಈ ಲೊಕೇಶನ್ ಬೇಡ, ಬೇರೆ ಲೊಕೇಶನ್. ಬರ್ತೀನಿ ಮೂರ್ತಿ ಅಣ್ಣ. ಬಾಯ್ ಬಾಯ್. ಹ್ಮ್.